ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಓಕೆ, ನನ್ನ ಟ್ರೈನ್ ಟಿಕೆಟ್ ಸ್ವಲ್ಪ ಡಿಲೇ ಆಯಿತು, ಮತ್ತೆ ಟಿಕೆಟ್ ಆನ್ ಟೈಮ್ ಸಿಗ್ಲಿಲ್ಲ ನನಗೆ ಕನ್ಫರ್ಮೇಷನ್. ಸೊ ಹಾಗಾಗಿ ನಾನು ಬೆಂಗಳೂರಲ್ಲೇ ಸ್ಟೇ ಬ್ಯಾಕ್ ಮಾಡಬೇಕಾಯ್ತು. ಒನ್ ಡೇ ಏನು ಮಾಡೋದು, ಎಲ್ಲ ಫ್ರೆಂಡ್ಸ್ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನೇನು ಮಾಡೋದು ಒಬ್ಬನೇ ಅಂತ ಹೇಳ್ಕೊಂಡು ಇವತ್ತು ನಾನು ಐಕಿಯಾ ಸ್ಟೋರ್ನ ಪ್ಲಾನ್ ಮಾಡಿದ್ದೀನಿ. ಐಕಿಯಾ ಸ್ಟೋರ್ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ. ನಾನಿರೋದು ರಾಜರಾಜೇಶ್ವರಿ ನಗರ್, ಓಕೆ, ಆರ್ ನಗರ್ ಅಂತಾರಲ್ಲ, ಆರ್ ನಗರಲ್ಲಿ ನಾನಿದ್ದೀನಿ. ಇಲ್ಲಿಂದ ಐಕಿಯಾ ಸ್ಟೋರಿಗೆ ಯಾವ ಥರ ಹೋಗಬೇಕು, ಮತ್ತು ಅಲ್ಲಿ ಏನೇನು ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಏನು ಹೇಗೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಓಕೆ, ಗೆಟ್ ಸ್ಟಾರ್ಟ್. ನಾನಿರೋ ಪ್ಲೇಸಿಂದ ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನ್ಗೆ ಇರೋದು 1.5 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ವಾಕ್ ಮಾಡ್ತಾ ಹೋಗೋಣ. ರೈಟ್, ಬೆಂಗಳೂರಲ್ಲಿ ವಾಕ್ ಮಾಡೋದಂದ್ರೆ ಒಂಥರ ಇಂಟ್ರೆಸ್ಟಿಂಗ್. ಅಂದರೆ ಎಲ್ಲ ಕಡೆ ಗಾರ್ಡನ್ಸ್, ಅಂದರೆ ಗಾರ್ಡನ್ ಸಿಟಿ ಅಂತೀವಲ್ಲ, ಎಲ್ಲ ಕಡೆನೂ ಫುಲ್ಲು ಮರ ಗಿಡ. ಸೊ ನಮಗೇನು ಆ ಥರ ಬಿಸಿಲಲ್ಲಿ ಹೋದಂಗೆ ಅನ್ಸೋದಿಲ್ಲ ಫೀಲ್. ಸೊ 1.5 ಕಿಲೋಮೀಟ್ರ್ ಇದೆ. ಕ್ಯಾಬ್ ಬುಕ್ ಮಾಡೋಣ ಅನ್ಕೊಂಡೆ, ಟೈಮ್ ಇದೆಯಲ್ಲ ಹೇಗೂ. ಸೊ ವಾಕ್ ಮಾಡೋಣ ಅಂತೇಳಿ ವಾಕಲ್ಲೇ ಹೋಗೋಣ ಅದಕ್ಕೆ. ರೈಟ್, ಓಕೆ. ಬೆಂಗಳೂರಲ್ಲಿ ನೋಡಿ ಜಾಸ್ತಿ ಯೂಸ್ ಮಾಡೋದು ಅಂದರೆ ಎಮ್-ಸ್ಯಾಂಡ್. ಈ ಎಮ್-ಸ್ಯಾಂಡ್ದು ಚೆನ್ನಾಗಿ ಗ್ರಿಪ್ಪಿಂಗ್ ಮತ್ತು ಬಾಂಡಿಂಗ್ ಎಲ್ಲ ಕೆಪಾಸಿಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಜನ ಜಾಸ್ತಿ ಎಜುಕೇಟೆಡ್ ಇರೋದ್ರಿಂದ ಎಮ್-ಸ್ಯಾಂಡ್ ಬಗ್ಗೆ ಅವರಿಗೆ ಅವೇರ್ ಇದೆ. ಸೊ ಅದನ್ನೇ ಯೂಸ್ ಮಾಡ್ತಾರೆ. ಓಕೆ, ಗೋಪಾಲನ್ ಆರ್ಕಿಡ್ ಮಾಲ್ ಎದುರುಗಡೆನೇ ಇರೋದು ಈ ಆರ್ ನಗರ್ ಮೆಟ್ರೋ ಸ್ಟೇಷನ್ ಅಂತ. ನಾವು ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇದು ಎಂಟ್ರಿ ಗೇಟ್. ಸೊ ಗೋಪಾಲನ್ ಮಾಲಿಂದ ಬಂದರೆ ನಿಮಗೆ ಈ ಕಡೆನೇ ಬರುತ್ತೆ ಮೆಟ್ರೋ. ವಿಡಿಯೋಸ್ ಎಲ್ಲ ಇಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತೆ, ಮೆಟ್ರೋದಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತೆ. ಸೊ ನಾನು ಲಿಫ್ಟಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಏನಾಗುತ್ತೆ ಮುಂದೆ. ನಾವು ಈ ಕಡೆಯಿಂದನೇ ಎಂಟ್ರಿ ಮಾಡಬೇಕು. ರೈಲು ಈಗ ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ನೀವು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಹೊಡೆದ ತಕ್ಷಣ ಅಲ್ಲಿಂದ ಒಂದು ಕನೆಕ್ಟಿವಿಟಿ ಇದೆ ಈ ಥರ ಬರೋಕ್ಕೆ ಐಕಿಯಾ ಸ್ಟೋರ್ಗೆ. ಬಂದ ತಕ್ಷಣ ನಿಮಗೆ ದೊಡ್ಡದಾಗಿ ಐಕಿಯಾ ಅಂತೇಳಿ ಒಂದು ದೊಡ್ಡದು ಬೋರ್ಡ್ ಕಾಣಿಸುತ್ತೆ. ಸೊ ಅದರಿಂದ ನಾವು ಎಂಟ್ರಿ ತೊಗೊಳ್ತಾ ಐಕಿಯಾ ಸ್ಟೋರ್ಗೆ ಹೋಗ್ಬೋದು. ಓಕೆ, ಇದೇನಪ್ಪ ಇದು, ಏನೋ ನಾನು ಫರ್ನಿಚರ್ ನೋಡ್ಬೇಕಂತ ಬಂದರೆ ಇಲ್ಲೇನೋ ತಿನ್ನೋದು ಹಾಕಿದ್ದಾರೆ. ಮೇ ಬಿ ರೆಸ್ಟೋರೆಂಟು ಇರ್ಬೋದು ಒಳಗಡೆ, ಅಷ್ಟು ದೊಡ್ಡದು ಇರ್ಬೋದು ಅನಿಸುತ್ತೆ. ಹೊರಗಡೆಯಿಂದ ನೋಡಿದ್ರೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಪ್ಲೇಸು. ಸೊ ಒಳಗಡೆ ನೋಡ್ಬೇಕು ಯಾವ ಥರ ಇದೆ ಅಂತೇಳಿ. ಇದು ಮೇನ್ ಎಂಟ್ರೆನ್ಸು ಐಕಿಯಾದು. ಸೊ ಸೆನ್ಸರ್ ಬೇಸ್ಡ್ ಡೋರ್ಸು, ಆಟೋಮೆಟಿಕ್ ಓಪನ್. ಸೊ ಎಂಟ್ರಿ ಆದಮೇಲೆ ಫಸ್ಟ್ ಈ ಕಡೆ ಸೋಫಾ, ಇಲ್ಲಿ ಕಾರೇಜ್. ಫಸ್ಟ್ ಬಂದು ನೀವು ಲಾಕರ್ ರೂಮಲ್ಲಿ ನಿಮ್ಮ ಬ್ಯಾಗ್ಸ್ನ ಇಟ್ಬಿಡಿ, ಅಂದರೆ ಲಗೇಜಸ್ ಏನಾದರೂ ಇದ್ದರೆ. ಬಟ್ ಲಾಕರ್ ಸಿಸ್ಟಮ್ ಒಂಥರ ಹೊಸದಾಗಿ ತೊಗೊಂಡಿದ್ದಾರೆ, ಯೂನಿಕಾಗಿ ತೊಗೊಂಡಿದ್ದಾರೆ. ಅಂದರೆ ಏನಂತ ಹೇಳಿದ್ದಾರೆ ಅವರು, ಫಸ್ಟ್ ನಾವೇ ಅಲ್ಲಿ ಕೋಡ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ ಹೌ ಟು ಲಾಕ್ ಅಂತ ಬರೆದಿದ್ದಾರೆ. ನಾವೇ ಫಸ್ಟ್ನ ಕೋಡ್ ಸೆಲೆಕ್ಟ್ ಮಾಡಿ ಅದಕ್ಕೆ ಲಾಕ್ ಮಾಡಿ
ಹೋಗುವಾಗ ಅದೇ ಕೋಡ್ ಹಾಕಿದರೆ ಅದು ಮಾತ್ರ ಅದು ಅನ್ಲಾಕ್ ಆಗುತ್ತೆ. ಅವಾಗ ನಾವು ಒಳಗಡೆ ಇಟ್ಟಿರೋ ಬ್ಯಾಗೇಜಸ್ನ ಹೊರಗಡೆ ತೆಗಿಬೋದು. ಇಲ್ಲ ಇಟ್ಟಿದ್ದಾರೆ ಅವರೆಲ್ಲ ಯಾರ್ಯಾರು ಬಂದಿದ್ದಾರೆ ವಿಸಿಟಿಗೆ, ಸ್ಟೋರ್ ವಿಸಿಟಿಗೆ. ಸೊ ಇದು ಅನ್ಲಾಕ್. ಓಕೆ, ವರ್ಟಿಕಲ್ ಇದ್ದರೆ ಅನ್ಲಾಕ್ ಅಂತ ತಿಳ್ಕೊಳ್ಳಿ, ಹಾರಿಜಾಂಟಲ್ ಆಗಿದ್ದರೆ ಲಾಕ್ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ನನ್ನ ಬ್ಯಾಗ್ ಇದೆ, ಸೊ ಅದನ್ನು ನಾನು ಇಲ್ಲೇ ಲಾಕ್ ಮಾಡಬೇಕು. ಫಸ್ಟ್ ಈ ಲಾಕರ್ ನಾವು ಸೆಟ್ ಮಾಡಬೇಕಂದ್ರೆ ಎಲ್ಲ 4 0 ಆಗಿರ್ಬೋದು. ಓಕೆ, ಈ 4 0 ಆದಮೇಲೆ ಈ ಗ್ರೀನ್ ಬಟನ್ ಇರುತ್ತಲ್ಲ, ಗ್ರೀನ್ ಬಟನ್ ಅಪ್ ಪ್ರೆಸ್ ಮಾಡಬೇಕು. ಓಕೆ, ಅಪ್ ಪ್ರೆಸ್ ಮಾಡಿದ್ಮೇಲೆ ನಾವು ಚಾಯ್ಸ್ ಮಾಡಿರೋ ನಂಬರ್ನ ಸೆಟ್ ಮಾಡಿ ಲಾಕ್ ಮಾಡಬೇಕು. ಇವಾಗ ನಾನು ಹೇಳ್ತೀನಿ ನೋಡಿ. ಓಕೆ, 4 0 ಇದೆ. ಗ್ರೀನ್ ಅಪ್ ಮಾಡಿ ಮೇಲೆ ನೋಡಿ, ಗ್ರೀನ್ ಅಪ್ ಲಾಕ್. ಗ್ರೀನ್ ಅಪ್ ಮಾಡೋಕ್ಕಿಂತ ಮೊದಲು ನಾವು ಇಲ್ಲೊಂದು ಕೋಡ್ ಸೆಟ್ ಮಾಡಿರ್ಬೇಕು. ಓಕೆ, ಸಮಥಿಂಗ್ XYZ ಏನೋ ಒಂದು ಕೋಡ್. ಈ ಕೋಡ್ ಸೆಟ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಆಗುತ್ತೆ. ಮತ್ತೆ ಅದೇ ಕೋಡ್ನ ನಾವು ಈ ಥರ ಮತ್ತೆ ಇದನ್ನು ಕೆಡಿಸಿ ಅದೇ ಕೋಡ್ನ ಹಾಕಿದರೆ ಅನ್ಲಾಕ್ ಆಗುತ್ತೆ. ಫಸ್ಟ್ ಎಂಟ್ರಿ ಆದಮೇಲೆ ಫಸ್ಟ್ ನಮಗೆ ಒಂದು ಮೆಜರಿಂಗ್ ಟೇಪು. ಸೊ ನಿಮ್ಗೆ ಏನಾದರೂ ರೆಫರೆನ್ಸ್ಗೆ ಮೆಜರಿಂಗ್ ಟೇಪ್ ಅಂತಂದರೆ ಮೆಜರಿಂಗ್ ಟೇಪ್ ತೊಗೊಳ್ಬೇಕು. ಹಾಗೆ ಅಲ್ಲಿ ಪೆನ್ಸಿಲ್ ಸಹ ಇದೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಇಲ್ಲಿ 2 ಲೆವೆಲ್ ಅಂತ ಬರುತ್ತೆ. ಇಲ್ಲೊಬ್ರು ಗೈಡೆನ್ಸ್ ಕೊಡೋಕೆ ಒಬ್ರು ಇರ್ತಾರೆ, ಸ್ಟಾಫ್ ಇದ್ದಾರೆ. ಸೊ ನಾವು ಆ್ಯರೋ ಮಾರ್ಕ್ ಫಾಲೋ ಮಾಡ್ತಾ ಹೋದರೆ ನಾವು ಎಲ್ಲಿಗೂ ಹೋಗ್ಬೋದು. ಈ ಥರ ಆ್ಯರೋ ಮಾರ್ಕ್ ಇರುತ್ತೆ. ಬಟ್ ಇಲ್ಲೊಂದು ಇನ್ಫಾರ್ಮೇಷನ್ ಗೈಡ್ದೊಂದು ಫ್ಲೆಕ್ಸ್ ಹಾಕಿದ್ದಾರೆ ಅವರು. ಸೊ ಇನ್ ಕೇಸ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಹೋಗುವಾಗ ಫಸ್ಟ್ ಈ ಫ್ಲೆಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಒಂಥರ ನೋಡಿಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಅಸಿಸ್ಟ್ ಮಾಡೋಕ್ಕೆ ಇಲ್ಲೊಬ್ರು ನಿಮ್ಮ ಗೈಡ್ ಮಾಡೋಕ್ಕೆ ಒಬ್ರು ಇರ್ತಾರೆ ಇಲ್ಲಿ, ಅವ್ರನ್ನ ಕೇಳಿದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ನೀವು ನೋಡ್ಕೊಂಡು ಹೋಗ್ಬೋದು, ಹಾಗೇನಿಲ್ಲ. ರೈಟ್, ಇಲ್ಲಿ 2 ಸ್ಟೇಜ್ ಇದೆ ಅಂತೆ ಟೋಟಲ್ಲು. ಏನಂದರೆ ಹೋಮ್ ಫರ್ನಿಚರ್ ರಿಲೇಟೆಡ್ ಸಂಬಂಧಪಟ್ಟಿದ್ದು L1 ಅಂತ ಇದು. ಓಕೆ, ಅಂದರೆ ಲೆವೆಲ್ 2 ಅಲ್ಲಿ. ರೈಟ್, ಶೋರೂಮ್ ಲೆವೆಲ್ 2 ಅಲ್ಲಿ ಹೋಮ್ ಫರ್ನಿಚರ್ಗೆ ಸಂಬಂಧಪಟ್ಟಿದ್ದು ಇದಿಷ್ಟು. ಸೊ ಲೆವೆಲ್ 1 ಬಂದರೆ ಸೊ ಇದು ಫರ್ನಿಷಿಂಗ್, ಹೋಮ್ ಫರ್ನಿಷಿಂಗ್ ಅಂದರೆ ಮನೆ, ಅದೇ ಗೊತ್ತಾಗುತ್ತಲ್ಲ ನಿಮ್ಗೆ, ಕುಕ್ವೇರು, ಟೆಕ್ಸ್ಟೈಲ್ಸ್, ಬೆಡ್ ಟೆಕ್ಸ್ಟೈಲ್ಸ್, ಬಾತ್ರೂಮ್ಸು. ಸೊ ಇದ್ರ ರಿಲೇಟೆಡ್ ಇದೆ. ಸೊ ಇದ್ರ ಬಗ್ಗೆ ನೀವೆಲ್ಲ ನೋಡಿಕೊಂಡ್ರೆ ಎಲ್ಲನೂ ಕಂಪ್ಲೀಟ್ ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ಬೋದು ಯಾವಾಗಂತೇಳಿ. ಸೊ ಎಕ್ಸ್ಕಲೇಟ್ರ್ ಇದೆ ಇಲ್ಲೊಂದು. ಸೊ ಇಲ್ಲಿಂದ ಮೂವ್ ಆಗ್ತಾ ಹೋದರೆ ಸ್ಟೋರ್ ಎಂಟ್ರಿಗೆ ಹೋಗ್ತೀವಿ. ಫಸ್ಟ್ ಲೆವೆಲ್ 2 ಹೋಗ್ತೀವಿ. ಇಲ್ಲಿ ಇದು ಲೆವೆಲ್ 2 ಫಸ್ಟ್ ಬರೋದು. ಸೊ ಈ ಫ್ಲೋರು ಲೆವೆಲ್ 2. ಸೊ ಎಲ್ಲೇ ಹೋದರೂ ಇವ್ರದ್ದು ಈ ಬ್ಲೂ ಕಲರಲ್ಲಿ ಇದು ಏನು ಬ್ಯಾನರ್ಸ್ ಇರುತ್ತೆ, ಅಂದರೆ ಈ ಥರ ಸೈನೇಜ್ ಬೋರ್ಡ್ ಇರುತ್ತೆ ಬ್ಲೂ ಕಲರಲ್ಲಿ, ಎಲ್ಲನೂ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ಸೊ ಇಲ್ಲಾಂದರೆ ಇಲ್ಲಿ ಎಲ್ಲ ಅಸಿಸ್ಟ್ ಮಾಡೋಕ್ಕೆ ಇಲ್ಲೆಲ್ಲ ಅಸಿಸ್ಟೆಂಟ್ಸ್ ಇರ್ತಾರೆ. ಅವ್ರದ್ದು ಕಲರು ಕೆಲವೊಬ್ರು ಯೆಲ್ಲೋ ಕಲರ್ ಹಾಕ್ಕೊಂಡಿರ್ತಾರೆ, ಅವ್ರ ಕಡೆಯಿಂದ ರೆಪ್ರೆಸೆಂಟ್ ಮಾಡೋರು. ಇಲ್ಲ ಬ್ಲೂ ಕಲರ್, ಯೆಲ್ಲೋ ಕಲರಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಅವರಿಂದ ನೀವು ಅಸಿಸ್ಟೆಂಟ್ ತೊಗೊಳ್ಬೋದು, ಇನ್ಫಾರ್ಮೇಷನ್ ಕೊಡ್ತಾರೆ. ಐಕಿಯಾದಲ್ಲಿ 15x15 ರೂಮ್ಗೆ ಒಂದು ಹಾಲ್ ಡೆಮೋ ತೋರಿಸಿದ್ದಾರೆ ನೋಡಿ. ಯಾವ ಥರ ನಾವು ಶಿಫ್ಟಿಂಗ್ ಮಾಡ್ಬೋದು, ಯಾವ ಥರ ನಾವು ಅಂದರೆ ಅರೇಂಜ್ಮೆಂಟ್ ಮಾಡ್ಕೋಬೋದು. 15x15 ಹಾಲ್ ಸೈಜ್ ಇದು. ಈ ಹಾಲ್ ಸೈಜಲ್ಲಿ ಏನೇನು ಅವರು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಏನೇನು ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಒಂದು ಯುಟಿಲಿಟಿ ಬಾಕ್ಸ್ ಇದೆ. ಓಕೆ, ನೆಕ್ಸ್ಟ್ ಒಂದು ಟೇಬಲ್, ಅಲ್ಲಿಂದ ಒಂದು 3 ಫೀಟ್ ಬಿಟ್ಕೊಂಡು ಒಂದು ಸೋಫಾನ ಹಾಕ್ಕೊಂಡಿದ್ದಾರೆ. ಸೋಫಾ ಆದಮೇಲೆ ನೆಕ್ಸ್ಟ್ ಸೆಂಟ್ರ್ ಟೇಬಲ್ಲು, ಟಿ ವಿ ಯೂನಿಟು ಪ್ಲಸ್ ಸಮ್ ಸೈಡಿಗೆ ಆ ಥರ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಸೊ ಫ್ಯಾನು, ಲೈಟಿಂಗ್ ಎಫೆಕ್ಟು ಯಾವ ಥರ ಮಾಡ್ಬೋದು ಅಂತೇಳಿ ಒಂದು 15x15 ಈ ಥರನೂ ಒಂದು ಲಕ್ಸುರಿಯಸ್ ಆಗಿ ಇಡ್ಬೋದಾ ಅಂತೇಳಿ ಒಂದು ಕಾನ್ಸೆಪ್ಟ್ನ ತಿಳ್ಕೊಬೋದು ಇಲ್ಲಿ ಐಕಿಯಾದಲ್ಲಿ ಸ್ಟೋರ್. ಇದೇ ಥರನೂ ಎಲ್ಲನೂ ಇದೆ. ಓಕೆ, ಕಿಚನ್ ಸೆಟ್ ಯಾವ ಥರ ಅಂದರೆ ಕಿಚನ್ ಸೆಟ್ದು ವಿಡಿಯೋ ಇಲ್ಲಿದೆ. ಓಕೆ, ಸೊ ಕಿಚನ್ ಇಲ್ಲಿ ಬಂದುಬಿಟ್ಟು ಎಷ್ಟರಲ್ಲಿ ಮಾಡಿದ್ದಾರೆ ಅಂದರೆ ಸೈಜು. ಸೊ ಈ ರೂಮ್ ಸೈಜ್ ಬಂದುಬಿಟ್ಟು 1 2 3 4 5 ಫೀಟ್ ಬೈ 9 ಫೀಟ್ ಇದೆ. ಓಕೆ, 5 to 9 5 ಫೀಟ್ ಬೈ 9 ಫೀಟಲ್ಲಿ ಸೊ ಕಿಚನ್ ಸೆಟಪ್ನ ಮಾಡ್ಕೊಂಡಿದ್ದಾರೆ. ಏನಂದರೆ ಒಂದು ಬ್ರೇಕ್ಫಾಸ್ಟ್ ಆರ್ ಸಮಥಿಂಗ್ ಡೈನಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಮಿನಿ ಡೈನಿಂಗ್ ಟೇಬಲ್ ಅಂದರೆ ಅಪ್ ಚೇರ್ಸ್ ಇದೆ ಇದರಲ್ಲಿ, ಈ ಥರ ಸೆಟ್ ಮಾಡ್ಕೊಂಡಿದ್ದಾರೆ. ಮತ್ತು ವಾಶ್ ಬೇಸಿನ್ ಇದೆ. ವಾಶ್ ಬೇಸಿನು ಮತ್ತು ಕುಕ್ಕಿಂಗ್ ಏರಿಯಾ, ಚಿಮ್ನಿ ಸೆಟಪ್ಪು ನೋಡಿ. 5x9 ಕಿಚನ್ ಸಾಕಾಗಲ್ಲ ಅಂತ ಹೇಳ್ತಾರೆ. ಮತ್ತು ಫ್ರಿಜ್ಜು ಇಟ್ಕೊಂಡಿದ್ದಾರೆ ಇದರಲ್ಲಿ. ಫ್ರಿಜ್ಜಿಗೂ ಸ್ಪೇಸ್ ಕೊಟ್ಟಿದ್ದಾರೆ. 5x9 ಈ ಕಿಚನ್ ಸೆಟಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಈ ಹಾಲ್ ರೂಮ್ ಸೈಜು 15x20 ಇದೆ. ಓಕೆ, 15 ವಿಡ್ತ್ 20 ಲೆಂತ್ ಇದೆ. ಸೊ ಇದರಲ್ಲಿ ಹಾಲ್ ಅರೇಂಜ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ. ಎಂಟ್ರೆನ್ಸ್ ಆದಮೇಲೆ ಫಸ್ಟು ಲೆಫ್ಟಲ್ಲಿ ಟಿ ವಿ ಯೂನಿಟ್ ಇದೆ. ಸೊ ಟಿ ವಿ ಯೂನಿಟ್ ಸೆಟಪ್ ಮಾಡಿದ್ದಾರೆ. ಸೊ ರೈಟಲ್ಲಿ ಈ ಥರ ಸೋಫಾ ಅಂದರೆ 3+2+1 ಸೋಫಾ ಇದೆ. ಸೆಂಟರ್ ಟೇಬಲ್ ವಿತ್. ಓಕೆ, ಸೀಲಿಂಗ್ ಫ್ಯಾನ್ಸು ಅರೇಂಜ್ಮೆಂಟ್ಗೆ ಅವರು ಅರೇಂಜ್ ಮಾಡ್ಕೊಂಡಿದ್ದಾರೆ.
ಸೊ ಅದ್ರ ನೆಕ್ಸ್ಟ್ ನೋಡಿ ಅಲ್ಲೊಂದು ಡೈನಿಂಗ್ ಟೇಬಲ್ನ ಸೆಟ್ ಮಾಡಿದ್ದಾರೆ ಇದರಲ್ಲಿ. ಸೊ 20x15 ಹಾಲ್ ಸೈಜಲ್ಲಿ ಈ ಥರನೂ ಒಂದು ಮಾಡ್ಬೋದು ಅಂತೇಳಿ ಸೆಟಪ್ ಮಾಡಿ ತೋರಿಸಿದ್ದಾರೆ ಇದೆಲ್ಲ. 15x20 ಈ ಥರ ಲಕ್ಸುರಿಯಸ್ ಆಗಿ ನಾವು ಥಿಂಗ್ಸ್ನ ಇಡ್ಬೋದು. ನೋಡಿ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ, ಎಲ್ಲನೂ ಏನೇನು ಸ್ಟ್ಯಾಂಡರ್ಡ್ಸ್ ಇದೆ ಎಲ್ಲನೂ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲಿಂದ ಸೋಫಾಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಟಿ ವಿಯಿಂದ ಸೆಂಟರ್ ಟೇಬಲ್ಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಎಲ್ಲನೂ ಆಕರಣೆ ಮಾಡಿದ್ದಾರೆ. ಸೊ 15x20 ಒಂದು ಹಾಲ್ ಸೆಟಪ್ ಚೆನ್ನಾಗಿದೆ ಇದು. ಸೊ ಇದು ಲೆವೆಲ್ 2 ಅಲ್ಲಿದೆ. ಸೊ ಇದು ಸೆಕೆಂಡ್ ಮಾಡಲು. ಇನ್ನೂ ನೋಡೋಣ ನೆಕ್ಸ್ಟ್ ಯಾವ್ದಾವ್ದಿದೆ ಅಂತ. ಓಕೆ, ಈ ಹಾಲಿಂದ ಎಂಟ್ರಿ ಆದಮೇಲೆ ಅದ್ರ ಹಿಂದ್ಗಡೆನೇ ಇರೋದು ಕಿಚನ್. ಸೊ ಕಿಚನ್ ಸೈಜ್ ಬಂದುಬಿಟ್ಟು 6x15 ಇದೆ. 6 ಅಂತಲ್ಲ, ಒಂದು 5x15, 6x15 ಬಂದ ತಕ್ಷಣ ಫಸ್ಟು ವಾಶ್ ಬೇಸಿನ್. ಸೊ ಎಲ್ಲನೂ ಮಾಡ್ಯುಲರ್ ಕಿಚನ್ ಆಗಿದೆ ಇದು. ನೀವು ನೋಡಿ ಕೆಳಗಡೆ ಎಲ್ಲ ಮೇ ಬಿ ಬಾಸ್ಕೆಟ್ ಸೆಟಪ್ ಮಾಡಿರ್ಬೋದು ಅನಿಸುತ್ತೆ. ಸೊ ಇದು ಯಾವುದು ತೆಗಿತಾ ಇಲ್ಲ. ಹಾಂ, ರೈಟ್. ಸೊ ಮಾಡ್ಯುಲರ್ ಕಿಚನ್ ಆಗಿದೆ ಇದೆಲ್ಲ. ಹಾಪ್ ಟಾಪ್ ಇದೆ ಕಿಚನ್. ಇದ್ರ ಗ್ಯಾಸ್ ಸ್ಟವ್ ಹಾಪ್ ಟಾಪ್ ಟೈಪ್ ಇದೆ ಇದರಲ್ಲಿ. ಸೊ ನೋಡಿ, ಅಂದರೆ ಹಾಪ್ ಟಾಪ್ ಏನಂದರೆ ಇದರಲ್ಲಿ ಲೆಗ್ಸ್ ಬರೋದಿಲ್ಲ ಮೇಲ್ಗಡೆ. ಸೊ ನಮ್ಮ ಕಿಚನ್ ಕೌಂಟರ್ ಟಾಪಿಗೆ ನಮ್ಮ ಸ್ಟವ್ನು ಲೆವೆಲ್ ಆಗಿರುತ್ತೆ. ಸೊ ಇದೊಂದು ಲುಕ್ಕು ಮತ್ತು ಅಸ್ಥೆಟಿಕ್ ವ್ಯೂ ಮತ್ತು ಎಲ್ಲನೂ ಚೆನ್ನಾಗಿ ಕಾಣುತ್ತೆ. ಕೆಳಗಡೆನೂ ಒಂದು ಆ ಥರ ಮಾಡ್ಯುಲರ್ ಕಿಚನ್ ಬಾಸ್ಕೆಟ್ಸ್ ಇದೆ. ಎಲ್ಲನೂ ಕಿಚನ್ಗೆ ಏನು ನೀಡ್ಸ್ ಇದೆ ಅದೆಲ್ಲ ನಾವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಏನಪ್ಪ ಅಂದರೆ ಕಟ್ಲೆರಿ ಸೆಟ್ಟು, ಪ್ಲೇಟ್ಸು, ಅದು ಇದು ಎಲ್ಲನೂ ಇರುತ್ತೆ ಇದರಲ್ಲಿ. ಸೊ ಅದಕ್ಕೆ ಚಿಮ್ನಿ ಬೇಕು, ಚಿಮ್ನಿನೂ ಸೆಟಪ್ ಮಾಡಿದ್ದಾರೆ. ಸೊ ಮತ್ತು ಫ್ರಿಜ್ಗೂ ಒಂದು ಏರಿಯಾ ಕೊಟ್ಟಿದ್ದಾರೆ. ಓಕೆ, ಫ್ರಿಜ್ ಏರಿಯಾ ಇದೆ ಇದ್ರ. ಸೊ ದಿಸ್ ಕಿಚನ್ ಸೈಜ್ 6x15 feet. ದೇ ಅರೇಂಜ್ಡ್ ಎವ್ರಿಥಿಂಗ್ ವೆರಿ ವೆಲ್ ಮ್ಯಾಟ್ರು. ಓಕೆ, ನೆಕ್ಸ್ಟ್ ಲಿವಿಂಗ್ ರೂಮು 12x15 ಇದೆ. ಆವಾಗಲೇ ನಾವು ಟಿಪಿಕಲಿ ನೋಡ್ಕೊಂಡ್ವಿ 15x15, 15x20. ಇದು 15x12 ಇದೆ. 15x12 ಯಾವ ಥರ ಲಿವಿಂಗ್ ರೂಮ್ನ ಸೆಟಪ್ ಮಾಡಿದ್ದಾರೆ. ಸೊ ಬಂದ ತಕ್ಷಣ ಫಸ್ಟ್ ರೈಟಲ್ಲಿರೋದು ನಮಗೆ ಟಿ ವಿ ಯೂನಿಟ್ಟು, ಸೋಫಾ, ಸೆಂಟರ್ ಟೇಬಲು. ಸೊ ಇಲ್ಲಿ ಸ್ಟಡಿ ಟೇಬಲ್ ಒಂದು ಮಾಡಿದ್ದಾರೆ. ಓಕೆ, ಸೊ ಈ ಥರ ಸೆಟಪ್ ಮಾಡ್ಕೋಬೋದು. ಈ ರೂಮ್ ಸೈಜ್ ಬಂದುಬಿಟ್ಟು 15x12. ಸೊ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ಕೆಳಗಡೆ ಟೈಲ್ಸ್ ಲೇ ಮಾಡಿದಾರಲ್ಲ, ಅದು 1x1 ಟೈಲ್ಸ್ ಇದೆ. ಸೊ ಅದನ್ನು ಕೌಂಟ್ ಮಾಡಿದ್ರೆ ನಮಗೆ ರೂಮ್ ಸೈಜ್ ಸಿಕ್ಬಿಡುತ್ತೆ. ಓಕೆ, ಹೆಕ್ಸಾಗನಲ್ ಶೇಪ್ ಮಿರರ್ಸ್ ಸೆಟ್ ಆಫ್ 10. ಓಕೆ, ಅದೇನೋ ಪ್ರೈಸ್ ಕೊಟ್ ಮಾಡಿದ್ದಾರೆ, ಸಮಥಿಂಗ್ 1700 rupees ಇದೆ. ಏನಂದರೆ 10 ಪೀಸಿಗೆ ಬರುತ್ತೆ. ಸೊ ನಾವು ಎರಡು ಡಿಫ್ರೆಂಟ್ ಪೊಸಿಷನಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ತೊಗೊಂಡ್ರೆ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಬೋದು, ಅಂದರೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಈ ಥರ ಶೇಪಲ್ಲಿ ತೊಗೊಂಡ್ರೆ ಅದು ಯಾವ ಥರ ಬರುತ್ತೆ, ನಿಮ್ಗೆ ಯಾವ ಥರ ಕ್ರಿಯೇಟಿವ್ ಅನ್ನಿಸ್ತೋ ಆ ಥರದಲ್ಲಿ ನಾವು ಡಿಸೈನಿಂಗ್ ಮಾಡ್ಕೋಬೋದು. ಓಕೆ, ಒಂದು ಮಿರರ್ ಸೈಜ್ ಬಂದುಬಿಟ್ಟು 18 cm/21 cm ಇದೆ. ಓಕೆ, 18x21 cm. ಸೊ ಇದು ಹೆಕ್ಸಾಗನಲ್ ಆರ್ ಹನಿಕಾಮಿಂಗ್ ಅಂತಾರೆ. ಸೊ ಮತ್ತು ಇದರಲ್ಲಿ ಟೂ ಕಲರ್ಸ್ ಬರುತ್ತೆ. ಓಕೆ, ಅಂದರೆ ಒಂದು ಬ್ರೌನ್ ಮತ್ತು ಒಂದು ಸಿಲ್ವರ್, ಈ ಥರ 2 ಅಂದರೆ 5 ಪೀಸ್ 10 ಬರುತ್ತೆ. ಅವ್ರು ಕೊಟ್ಟಿರೋ ಪ್ರಕಾರ ಗೈಡ್ಲೈನ್ಸ್ ಇಲ್ಲಿದೆ ನೋಡಿ. ಪ್ರೈಸ್ ಟ್ಯಾಗ್ ವಿತ್ ಗೈಡ್ಲೈನ್ಸ್. ಸೆಲ್ಫ್ ಅಡೇಸಿವ್ ಮಿರರ್ಸ್ ಇವೆಲ್ಲ. ಓಕೆ, ಅದರಲ್ಲೇ ಡಬಲ್ ಟೇಪ್ ಬರುತ್ತೆ. ಜಸ್ಟ್ ಪೀಲ್ ಆಫ್ ಮಾಡಬೇಕು, ಗೋಡೆ ಮೇಲೆ ಹಾಕಬೇಕು. ಸೊ ಗೋಡೆ ಯಾವುದು ಡಸ್ಟು ಅದು ಇರಲಾರ್ದೆ ಸ್ಮೂತ್ ಸರ್ಫೇಸ್ ಇರಬೇಕು. ಈ ಥರ ಅಂದಾಗ ಮಾತ್ರ ಈ ಮಿರರ್ಸ್ನ ನಾವು ಈ ಗೋಡೆ ಮೇಲೆ ಆರಾಮ್ಸೆ ಹಾಕ್ಬೋದು. ಸೊ ಇದು ಸೋಫಾ ಕ್ಲೀನಿಂಗ್ ಬ್ರಷ್ ಅಂತ. ಸೊ ಇನ್ ಕೇಸ್ ಸೋಫಾ ಮೇಲೆ ಏನಾದರೂ ನಮ್ಮದು ಲಿಂಟ್ಸ್ ಇರುತ್ತಲ್ಲ, ಲಿಂಟ್ಸ್ ಸಮಥಿಂಗ್ ಅವ್ರು ತೊಗೊಂಡು ಜಸ್ಟ್ ವೈಪ್ ಅಪ್ ಅಂದರೆ ಲಿಂಟ್ಸ್ ಎಲ್ಲ ಇದರಲ್ಲಿ ಕ್ಯಾರಿಔಟಾಗಿ ಬಂದುಬಿಡುತ್ತೆ. ಸೊ ವೆರಿ ಎಕನಾಮಿಕ್ ರೇಂಜಲ್ಲಿದೆ, 200 rupees ಬರ್ತಿದೆ. ಇದು ಬಂದುಬಿಟ್ಟು ಎಂಟೈರ್ ಸೋಫಾ ಯೂನಿಟ್ ಸೆಟ್ ಲಿವಿಂಗ್ಸ್. ಓಕೆ, ಎಲ್ಲನೂ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೋಫಾಸ್ ತೊಗೋಬೋದು, ಹಾಗೇನಿಲ್ಲ. ಓಕೆ, ಈ ಟೇಬಲ್ ಸೈಜು ಲೆಂತ್ 4 feet ಇದೆ, ವಿಡ್ತ್ 1/2 meter ಅಂದರೆ 1.5 feet ಇದೆ, ಹೈಟು 3 feet ಇದೆ. ಸೊ ಇದಕ್ಕೆ ಪ್ರೈಸ್ ನೋಡಿದರೆ ಎಷ್ಟು ಅಂತ ನೋಡಿದ್ರೆ 32,990. ಓಕೆ, ಎಲ್ಲ ಸಾಫ್ಟ್ ಕ್ಲೋಸ್ ಹಿಂಜಸ್ಸು, ಮೇಲ್ಗಡೆ 2 ಡ್ರಾಯರ್, ಕೆಳಗಡೆ ಶಟರ್ಸ್, ಎಲ್ಲ ಸಾಫ್ಟ್ ಕ್ಲೋಸ್ ಹಿಂಜಸ್ಸು, ಸಾಫ್ಟ್ ಕ್ಲೋಸರ್ಸ್. ಸೊ ನೆಕ್ಸ್ಟ್ ಇದು ಸಹ ಸೇಮ್ ಡೈಮೆನ್ಷನ್ ಇದೆ 2. ಕೆಳಗಡೆ ಲೆಗ್ಸ್ ಸ್ವಲ್ಪ ಜಾಸ್ತಿ ಬಂದಿದೆ. ಸೊ ಪ್ರೈಸ್ ಮಾತ್ರ ಎರಡಕ್ಕೂ ಸೇಮ್ ಇದೆ. ಸೊ ಇದು ಇಂಡಿಯನ್ ಲುಕ್ ಥರ ಇದೆ, ಸ್ವಲ್ಪ ಅದು ವೆಸ್ಟರ್ನ್ ಲುಕ್ ಥರ ಇದೆ. ಟ್ರ್ಯಾಕ್ ಹೋಲ್ಡರ್. ಓಕೆ, ಶೂಸನ್ನು ಹೋಲ್ಡ್ ಮಾಡೋವಂಥ ಟೇಬಲ್ಸ್ ಇದೆ. ಇದು 3 ಕಂಪಾರ್ಟ್ಮೆಂಟ್ದು, ಇದು 2 ಕಂಪಾರ್ಟ್ಮೆಂಟು. ಅದರಲ್ಲೇ ಮತ್ತೆ 2 ಲೇಯರ್ಸ್ ಇದೆ ನೋಡಿ ಈ ಥರ.
2 layers. ಸೊ ಈ ಥರ ಕ್ಲೋಸ್ ಮಾಡೋದ್ರಿಂದ ತುಂಬ ಗುಡ್ ಲುಕ್ ಬರುತ್ತೆ. ಸೊ ಈ ಥರ ಇಡೋದಕ್ಕಿಂತ ನೋಡಿ ಇಲ್ಲೇ ಡಿಫ್ರೆನ್ಸ್ ಇದೆ ನೋಡಿ. ಓಕೆ, ಸೊ ಈ ಮಿರರ್ ಬಂದುಬಿಟ್ಟು 5 ಫೀಟಿಗೆ ಹೈಟ್ ಇದೆ. ಓಕೆ, 5 ಫೀಟ್ ಬೈ 15 ಇಂಚಸ್ ಅಂದರೆ 350 mm ಬಿಡ್ತಿದೆ. ಸೊ ಹೈಟು 5 ಫೀಟ್. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 6,000 rupees. ಈ 1 BHKಗೆ ಇಲ್ಲಿ ಹೋಮ್ ಟೂರ್ ಇದೆ, ತೋರಿಸ್ತೀನಿ ಯಾವ ಥರ ಹೇಗಿದೆ ಅಂತೆ. ಪ್ಲ್ಯಾನ್ ಅಂತೂ ಇಲ್ಲಿದೆ ಡಿಸ್ಪ್ಲೇಯಲ್ಲಿ. ಓಕೆ, ಏನೇನಿದೆ ಅದರಲ್ಲಿ ಏನೇನು ಸೆಟ್ ಮಾಡಿದ್ದಾರೆ ಅಂತೇಳಿ. ಓಕೆ, ಪ್ಲ್ಯಾನ್ ನೋಡ್ಕೊಂಡ್ರೆ ಎಷ್ಟು ಕವರ್ ಮಾಡಿದ್ದಾರೆ ಏರಿಯಾ 376 ಸ್ಕ್ವೇರ್ ಫೀಟಲ್ಲಿ. ಓಕೆ ನೋಡಿ, ಫಸ್ಟ್ ಪ್ಲ್ಯಾನ್ ಪ್ರಕಾರ ಏನಿದೆ ಇಲ್ಲಿ ಲಿವಿಂಗ್ ಏರಿಯಾ ಈ ಥರ ಇದೆ. ಜಸ್ಟ್ 375 ಸ್ಕ್ವೇರ್ ಫೀಟಲ್ಲಿ ನೋಡಿದ್ದು, ಅಂದರೆ 35 ಮೀಟರ್ ಸ್ಕ್ವೇರ್. ಇಷ್ಟು ಏರಿಯಾದಲ್ಲಿ ಲಿವಿಂಗು ಪ್ಲಸ್ ಒಂದು ಬೆಡ್ಡು ಮತ್ತು ಕಿಚನು, ಓಪನ್ ಕಿಚನ್ ಆ್ಯಂಡ್ ದಟ್ ಈಸ್ ಮಾಡ್ಯುಲರ್ ಕಿಚನ್. ಓಕೆ, ಮತ್ತು ವಾಶ್ರೂಮ್ ಇದೆ. ಓಕೆ, ವಾರ್ಡ್ರೋಬ್ ಜಸ್ಟ್ 375 ಸ್ಕ್ವೇರ್ ಫೀಟಲ್ಲಿ ಇಷ್ಟಿದೆ. ಸೊ ಒಂದು ಬಾಲ್ಕೋನಿನ ಕವರ್ ಮಾಡಿದ್ದಾರೆ ಹೊರಗಡೆ ಅಷ್ಟು. ಸೊ ಇಷ್ಟು ಬಂದುಬಿಟ್ಟು ಇದು. ಓಕೆ, ಎಷ್ಟು ಲಕ್ಸುರಿಯಾಗಿ ಕಾಣುತ್ತಲ್ಲ. ನಾನೊಂದು 3-4 ಪ್ರಾಡಕ್ಟ್ ಅಷ್ಟು ತೊಗೊಂಡೆ. ಪ್ರಾಡಕ್ಟ್ ತೊಗೊಂಡ್ಮೇಲೆ ಸೆಲ್ಫ್ ಬಿಲ್ಲಿಂಗ್ದು ಇಲ್ಲಿ ಫೆಸಿಲಿಟಿ ಇದೆ. ಸೊ ನಾವು ಸ್ಪಾರ್ ಮಾರ್ಕೆಟಲ್ಲೇ ಮಾಡ್ತೀವಲ್ಲ, ಅಂದರೆ ನಮ್ಮ ಪ್ರಾಡಕ್ಟ್ ನಾವೇ QR ಕೋಡಿಂದ ಇಲ್ಲ ಬಾರ್ ಕೋಡಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು. ಕಾರ್ಡ್ ಪೇಮೆಂಟ್ ಇಲ್ಲ QR ಪೇಮೆಂಟ್ ಎರಡೂ ಅವೈಲೇಬಲ್ ಇದೆ. ಸೊ ನಾನೀಗ ಬಿಲ್ಲಿಂಗ್ ಮಾಡ್ತೇನೆ ನೋಡಿ. ಓಕೆ, ನಂದೊಂದು 4-5 ಪ್ರಾಡಕ್ಟ್ ಇದೆ ಅಷ್ಟೇ. ಇದನ್ನು ಬಿಲ್ಲಿಂಗ್ ಮಾಡೋದು ಯಾವ ಥರ ಅಂತೇಳಿ. ಓಕೆ ನೋಡಿ. ಓಕೆ, ನಮ್ಮ ಆರ್ಡ್ರನ್ನ ನೀವು ಪ್ಲೇಸ್ ಮಾಡೋಕ್ಕಂದರೆ ಜಸ್ಟ್ ಬಾರ್ ಕೋಡ್ ಇರುತ್ತೆ. ಈ ಥರ ಇಲ್ಲಿದೆ ಬಾರ್ ಕೋಡು, ಜಸ್ಟ್ ಸ್ಕ್ಯಾನ್ ಮಾಡೋದು. ಸೊ ಆವಾಗ ನಮಗೆ ಇಲ್ಲಿ ಲಿಂಕ್ ಆಗುತ್ತೆ. ಸರಿ, ಫಸ್ಟ್ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ಓಕೆ, ನೀವು ಮೆಂಬರ್ ಆಗಿದ್ದರೆ ಆ್ಯಡ್ ಲಾಯಲ್ಟಿ ಕಾರ್ಡ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾಟ್ ಎಟ್ ಎ ಮೆಂಬರ್. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ರೆ ಓಕೆ. ನಾನಿದು ಫಸ್ಟ್ ಸ್ಕ್ಯಾನ್ ಮಾಡಿದೆ, ಅದು ಬಂದುಬಿಡ್ತು, ಇಲ್ಲಿ ತೊಗೊಳ್ತು. ಈಗ ಸೆಕೆಂಡ್ ಸ್ಕ್ಯಾನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಸೆಕೆಂಡ್. ಓಕೆ, ಸೆಕೆಂಡ್ ಒನ್ ಬಂತು. ಸೊ ಏನಿಲ್ಲ, ಜಸ್ಟ್ ಬಾರ್ ಕೋಡಿಂದ ನಾವು ಸ್ಕ್ಯಾನ್ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗೋದು. ನಾನೊಂದು 5-6 ಪ್ರಾಡಕ್ಟ್ ಅಷ್ಟೇ ತೊಗೊಂಡಿದ್ದು. ಓಕೆ, 5 ಪ್ರಾಡಕ್ಟ್ ಆಯಿತು. ಸೊ ಈಗ ಬಿಲ್ಲಿಂಗ್ ಮಾಡೋದಿದ್ದಾರೆ. ಸೊ ಬಿಲ್ಲಿಂಗಲ್ಲಿ 2 ಮೆಥಡ್ ಇದೆ, ಆರ್ಡರ್ ಆ್ಯಂಡ್ ಪೇನು ಮಾಡ್ಬೋದು. ಸೊ ನಾನು ಬಂದುಬಿಟ್ಟು ಎಷ್ಟಾಯಿತು ಅಂದರೆ ಪೋಸ್ಟಲ್ ಕೋಡ್ ಸೆಲ್ಫ್ ಹೇಳಿ. ಪೋಸ್ಟಲ್ ಕೋಡ್ ಏನು ಮಾಡೋದು? ಇಲ್ಲ, ನಾವೇ ತೊಗೊಂಡೋಗ್ತೀನಿ. ಅದು ಆದರೆ ಇರಬೇಕಾ? ನಂದು ವಿಲೇಜ್ ಅಲ್ಲಿಂದ ಹಾಕೋದು. ಓಕೆ, ಅಂದರೆ ನೀವು ಎಲ್ಲಿ ರಿಸೈಡ್ ಇರ್ತೀರ ಅಲ್ಲಿಂದ ಪೋಸ್ಟಲ್ ಹಾಕಬೇಕು. ಸೊ 585310 ನನ್ನ ಪೋಸ್ಟಲ್ ಕೋಡ್ ನಾನು ಹಾಕಿದೆ. ಓಕೆ, ಹ್ಯಾವ್ ಯು ಸ್ಕ್ಯಾನ್ಡ್ ಆಲ್ ದಿ ಐಟಮ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಎಸ್. ಈ ಸೆಲೆಕ್ಟ್ ಕಸ್ಟಮರ್ ಟೈಪ್ ಅಂತ ಹೇಳ್ತಿದ್ದಾರೆ. ಎಸ್, ಬಿಸ್ನೆಸ್ ಕಸ್ಟಮರ್, ಪ್ರೈವೇಟ್ ಕಸ್ಟಮರ್. ಓಕೆ, ಇಲ್ಲಿ ನೋಡಿ 4 ಆಪ್ಷನ್ ಇದೆ. ಸೊ ಇದರಲ್ಲಿ ಕಾರ್ಡ್ ಪೇಮೆಂಟ್, ಭಾರತ್ QR ಪೇಮೆಂಟ್. ನಾನು QR ಪೇಮೆಂಟ್ ಮಾಡ್ತಾಯಿದ್ದೇನೆ. ಓಕೆ, ಸೊ QR ಇಲ್ಲಿ ಬ್ಲಿಂಕ್ ಆಗುತ್ತೆ. ಸೊ ನಾನು ಇಲ್ಲಿಂದ ಪೇಮೆಂಟ್ನ ಮಾಡೋದು. ಓಕೆ, ಸೊ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಆರ್ಡ್ರ್ ಮಾಡೋದು. ಓಕೆ, ಆಯಿತು. ಪೇಮೆಂಟು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಪ್ರೊಸೀಜರ್ ಮಾನಿಟ್ರಿಂಗ್ ಆಗುತ್ತೆ. ಅದಾದಮೇಲೆ ನಮ್ಮದು ಬಿಲ್ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ಇದನ್ನು ನಾವು ಕ್ಯಾರಿ ಮಾಡಿಕೊಂಡು ಹೋಗುತ್ತೆ. ಎಕ್ಸಿಟ್ ಗೇಟು, ಸೊ ಎಕ್ಸಿಟ್ ಆಗುತ್ತೆ.